ಯೋಹಾನ 14ನೇ ಅಧ್ಯಾಯ 23ನೇ ವಚನದಲ್ಲಿ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಒಂದು ಅಗತ್ಯಕ್ಕಾಗಿ ಅಲ್ಲ, ಕರ್ತನ ಮೇಲೆ ಇಟ್ಟಿರುವ ಪ್ರೀತಿಯಿಂದ ಅವರನ್ನು ಹುಡುಕಿರಿ. ವಿಮೋಚನಕಾಂಡ 34ನೇ ಅಧ್ಯಾಯ 1ರಿಂದ 3ನೇ ವಾಕ್ಯದವರೆಗೂ, ಕರ್ತನು ಮೋಶೆಯನ್ನು ನೋಡಿ, ಮುಂಜಾನೆಯಲ್ಲಿ ನೀನು ಸಿದ್ಧವಾಗಿ ಚಿಯೋನ್ ಬೆಟ್ಟದಲ್ಲಿ ಹತ್ತಿ ಅಲ್ಲಿ ಬೆಟ್ಟದ ತುದಿಯಲ್ಲಿ ಮುಂಜಾನೆಯೇ ನನ್ನ ಸಮೂಹದಲ್ಲಿ ಬಂದು ನಿಲ್ಲು ಎಂದರು. ಕರ್ತನೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸಬೇಕು. ಹೇಗೆ? ಮುಂಜಾನೆಯಲ್ಲಿ ಮೋಶೆ ದೇವ ಸಮೂಹಕ್ಕೆ ಹೋದಾಗ ಕರ್ತನು ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ಒಂದು ವಿಷಯ ಬ್ರದರ್ ಲಾಜರಸ್ ಹೇಳಿದ ಮಾತು ಇದು: ಒಂದು ಜವಾಬ್ದಾರಿಯುಳ್ಳ ಕೆಲಸದಲ್ಲಿರುವ ಒಬ್ಬ ತಂದೆಯವರನ್ನು ಅವರಿಗೆ ಯೇಸು ಕ್ರಿಸ್ತನಿಗೆಂದು ಸಾಕ್ಷಿಯಾದ ಜೀವನವನ್ನು ನಡೆಸುತ್ತಿದ್ದರು. ಅವರ ಹತ್ತಿರ ವಿಚಾರಿಸಿದರು. ಆಗ ಅವರು, ಮುಂಜಾನೆಯಲ್ಲಿ 3 ಅಥವಾ 4 ಗಂಟೆಗೆ ಕರ್ತನು ನನ್ನನ್ನು ಎಬ್ಬಿಸುವರು, ಆ ಮುಂಜಾನೆಯ ಸಮಯದಲ್ಲಿ ಸುಮಾರು 1 ಗಂಟೆ ಸಮಯ ನಾನು ಪ್ರಾರ್ಥಿಸುವೆನು ಎಂಬುದಾಗಿ. 1 ಗಂಟೆ ಹಾಗೆ ಏನು ತಾನೇ ಪ್ರಾರ್ಥನೆ ಮಾಡುತ್ತೀರಾ ನೀವು ಎಂದು ಕೇಳಿದರಂತೆ. ಭಾರತ ದೇಶದ ರಕ್ಷಣೆಗಾಗಿ ಪ್ರಾರ್ಥಿಸುವೆನು, ನನಗೆ ತಿಳಿದಂಥ ದೇವ ಸೇವಕರಿಗಾಗಿ ಪ್ರಾರ್ಥಿಸುವೆನು, ಸೇವೆಗಳಿಗಾಗಿ ಪ್ರಾರ್ಥಿಸುವೆನು ಹಾಗೂ ನಿಮಗಾಗಿಯೂ ಸಹ ಪ್ರಾರ್ಥಿಸುವೆನು. ಕೊನೆಯದಾಗಿ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುವೆನು. ಹೀಗೆ ನಾನು ಪ್ರಾರ್ಥಿಸುತ್ತಿರುವಾಗ ಬರುವಂತಹ ಕಾರ್ಯಗಳನ್ನು ಪವಿತ್ರಾತ್ಮ ನನಗೆ ಪ್ರಕಟಪಡಿಸುವರು. ನನ್ನ ಕುಟುಂಬದಲ್ಲಿ ಮುಂದೆ ನಡೆಯುವಂತಹ ಕಾರ್ಯಗಳನ್ನು ಸಹ ನನಗೆ ಪ್ರಕಟಪಡಿಸುವರು. ಅದು ಒಂದು ಇಂಪಾದ ಸಮಯವಾಗಿರುತ್ತದೆ ಎಂದು ಸಂತೋಷದಿಂದ ಹೇಳಿದರಂತೆ ಅವರು. ಇಷ್ಟಕ್ಕೂ ಅವರು ಪ್ರತಿದಿನ ಮುಂಜಾನೆ 7:30 ಗಂಟೆಗೆಲ್ಲ ತನ್ನ ಕಚೇರಿಯಲ್ಲಿರಬೇಕು, ಅಂದರೆ ಆಫೀಸ್ನಲ್ಲಿರಬೇಕು. ಆದರೂ ಕೂಡ ಆ ಮುಂಜಾನೆಯ ಪ್ರಾರ್ಥನೆ ಮಾತ್ರವಲ್ಲದೆ ಸಂಜೆ ಕೆಲಸ ಮುಗಿದ ಕೂಡಲೇ ತನ್ನೊಂದಿಗೆ ಕೆಲಸ ಮಾಡುವಂತಹ ದೇವಜನರೊಂದಿಗೆ ಒಂದಾಗಿ ಪ್ರತಿದಿನವೂ ಪ್ರಾರ್ಥಿಸುವುದಾಗಿ ಅವರು ಹೇಳಿದರಂತೆ. ಅವರು ಕರ್ತರೊಂದಿಗೆ ಯಾವಾಗಲೂ ಸಂತೋಷವಾಗಿರುವುದನ್ನು, ಕರ್ತರಿಂದ ಅವರು ಉನ್ನತ ಸ್ಥಿತಿಗೆ ಬಂದಿರುವುದನ್ನು ಕಂಡು ಬ್ರದರ್ ಕರ್ತನನ್ನು ಸ್ತುತಿಸಿದೆನು ಎಂಬುದಾಗಿ ಹೇಳಿದರು. ಶಾಲೆಯಲ್ಲಿ ಓದುತ್ತಿರುವ ಒಬ್ಬ ಯೌವನಸ್ಥನು ಶಾಲೆಯ ದಿನಗಳಲ್ಲಿಯೇ ಪ್ರತಿದಿನ ಬೆಳಗ್ಗೆ ಎದ್ದು ದೇವರ ಸಮೂಹದಲ್ಲಿ ಮೊಣಕಾಲಲ್ಲಿ ನಿಲ್ಲುವನು. ಆ ದಿನಕ್ಕೆ ಕರ್ತನು ಒಂದು ವಾಗ್ದಾನವನ್ನು ಕೊಡುವವರೆಗೂ ಪ್ರಾರ್ಥಿಸುತ್ತಲೇ ಇರುವೆನು. ಆತ್ಮನ ಶಬ್ದವನ್ನು ಕೇಳಿದ ನಂತರವೇ ಆತನ ಮೊಣಕಾಲನ್ನು ಬಿಟ್ಟು ಎದ್ದೇಳುವೆನು. ಆದ ಕಾರಣ ಯೌವನ ಕಾಲದಲ್ಲಿಯೇ ಅವನು ಕರ್ತನಿಗಾಗಿ ಪ್ರಕಾಶಿಸಿದನು ಎಂಬುದಾಗಿ. ಇದು ನಿಜವಾದ ಘಟನೆ ಬ್ರದರ್ ಹೇಳಿದ ಮಾತು. ಕರ್ತನ ಮೇಲಿದ್ದ ಪ್ರೀತಿಯಿಂದ ಅವರನ್ನು ಹುಡುಕಿರಿ. ಒಂದು ಅಗತ್ಯಕ್ಕಾಗಿ ಅಲ್ಲ, ಕರ್ತನನ್ನೇ ನೋಡಬೇಕು ಎನ್ನುವ ಒಂದು ದಾಹದೊಂದಿಗೆ ಅವರನ್ನು ಹುಡುಕಿರಿ, ಅವರು ನಿಮಗೆ ಕಾಣಲ್ಪಡುವರು. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುವೆನು, ಮುಂಜಾನೆಯಲ್ಲಿ ಹುಡುಕುವವನು ನನ್ನನ್ನು ಕಂಡುಕೊಳ್ಳುವನು. ಜ್ಞಾನೋಕ್ತಿ 8ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಇದೆ ಎನ್ನುವಂತಹ ಕರ್ತನ ವಾಕ್ಯ ಎಷ್ಟೊಂದು ಸತ್ಯವಾದದ್ದು ನೋಡಿರಿ. ಒಬ್ಬ ದೇವನ ಮಗು ಪ್ರತಿದಿನವೂ ಮುಂಜಾನೆಯಲ್ಲಿ ಕರ್ತನ ಪಾದದಲ್ಲಿ ಕುಳಿತು ಪ್ರಾರ್ಥಿಸಿ ಅವರೊಂದಿಗೆ ಆ ದಿನವನ್ನು ಪ್ರಾರಂಭಿಸಬೇಕು. ಆಗ ಆ ದಿನ ದೇವ ಪ್ರಸನ್ನತೆಯಿಂದ ತುಂಬಲ್ಪಟ್ಟು ಒಂದು ಹಿಂಪಾದ ದಿನವಾಗಿ ಸಿಗುವುದು ಅಷ್ಟೇ ಅಲ್ಲದೆ ಆ ದಿನದ ಎಲ್ಲ ಕಾರ್ಯಗಳಲ್ಲಿಯೂ ಕರ್ತನ ಮುಂದೆ ಹೋಗಿ ಜಯವನ್ನು ಕಟ್ಟಳೆ ಇಡುವರು. CD ಸೆಟ್ ಎನ್ನುವಂತಹ ಒಬ್ಬ ಯೌವನಸ್ಥನು ರಕ್ಷಣೆ ಹೊಂದಿದನು. ಅವನು ಒಂದು ಶಾಲೆಯ ಹಾಸ್ಟೆಲ್ನಲ್ಲಿ ವಾಸವಾಗಿದ್ದು ಓದುತ್ತಿದ್ದನು. ಒಂದು ಸಲ ಅವನು ತನ್ನ ತಾಯಿಗೆ ಪತ್ರ ಬರೆಯುವಾಗ, ಅಮ್ಮ, ಪ್ರತಿದಿನವೂ ಬೆಳಗ್ಗೆ 1 ಗಂಟೆಯ ಕಾಲ ಕರ್ತನ ಪಾದದಲ್ಲಿ ಕಾದಿದ್ದು ಪ್ರಾರ್ಥಿಸುತ್ತೇನೆ. ಯಾವುದಾದರೂ ಒಂದು ದಿನ 1 ಗಂಟೆಯ ಕಾಲ ಪ್ರಾರ್ಥಿಸದಿದ್ದರೆ ಆ ದಿನ ಪೂರ್ತಿಯಾಗಿ ಕೂದಲು ಕತ್ತರಿಸಲ್ಪಟ್ಟ ಸಂಸೋನನಂತೆ ನಾನು ಬಲವನ್ನು ಕಳೆದುಕೊಂಡವನಾಗಿ ಬಿಡುತ್ತೇನೆ ಎಂದು ಬರೆದನು ಎಂಬುದಾಗಿ ಆ ತಾಯಿಯವರು ಹೇಳಿದರಂತೆ. ನನ್ನ ಜೀವನದಲ್ಲೂ ಕೂಡ ನಾನು ಒಂದು ದಿನ ಬೆಳಿಗ್ಗೆ ಎದ್ದು ನನ್ನ ದೇವರ ಬಳಿಯಲ್ಲಿ ನಾನು ಪ್ರಾರ್ಥಿಸದೆ ಹೋದರೆ ಆ ದಿನವೆಲ್ಲ ನನ್ನ ಒಂದು ಕಷ್ಟಕರವಾದ ಜೀವನ ಸಾಗಿಸುತ್ತೇನೆ ಹಾಗೂ ಒಂದು ಆಲಸ್ಯತನವನ್ನು ನಾನು ಜೀವಿಸುತ್ತೇನೆ. ಅದೇ ಕರ್ತನ ಪಾದದಲ್ಲಿ ನಾನು ಕುಳಿತುಕೊಂಡರೆ ಆ ದಿನ ಎಲ್ಲ ಸಂತೋಷಕರವಾಗಿರುತ್ತದೆ. ಅದೇ ಪ್ರಕಾರ ಪ್ರೀತಿ ದೇವರ ಮಕ್ಕಳೇ, ನೀವು ಕೂಡ ಕರ್ತನ ಪದದಲ್ಲಿ ಕುಳಿತುಕೊಳ್ಳಿರಿ, ಅವರ ಜೊತೆ ಮಾತನಾಡಿ ಅವರ ಪ್ರೀತಿಯನ್ನು ಅರಿತುಕೊಳ್ಳಿರಿ, ಅವರ ರುಚಿಯನ್ನು ಅರಿತುಕೊಳ್ಳಿರಿ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿಯೂ ಇದು ಎಷ್ಟೊಂದು ನಿಜವಾಗಿದೆ ನೋಡಿರಿ. ನೀವು ರಕ್ಷಣೆ ಹೊಂದಿರಬಹುದು, ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿರಬಹುದು, ಆತ್ಮನ ವರಗಳನ್ನು ಹೊಂದಿರಬಹುದು, ಕರ್ತನಿಗೆ ಸೇವೆ ಮಾಡಬಹುದು. ಆದರೂ ಕನಿಷ್ಠ 1 ಗಂಟೆ ಆದರೂ ನೀವು ಪ್ರಾರ್ಥಿಸದಿದ್ದರೆ ನೀವು ಬಲವನ್ನು ಕಳೆದುಕೊಂಡ ನಂಬಿಗಸ್ತರು, ಬಲವನ್ನು ಕಳೆದುಕೊಂಡ ಸೇವಕರು, ಅದರಲ್ಲಿ ಸಂದೇಹವೇ ಇಲ್ಲ. ಒಬ್ಬ ನಂಬಿಕಸ್ತನು ಸುಮಾರು 1 ಗಂಟೆ ಸಮಯ ದಿನವೂ ಕರ್ತನ ಪಾದದಲ್ಲಿ ಕುಳಿತು ಪ್ರಾರ್ಥಿಸಬೇಕು. ಇಲ್ಲದೆ ಹೋದರೆ ಜಯವುಳ್ಳ ಒಂದು ಕ್ರೈಸ್ತ ಜೀವನವನ್ನು ನಡೆಸಲಾಗದು.
ಒಬ್ಬ ದೇವ ಸೇವಕನು ಸುಮಾರು 3 ಗಂಟೆ ಕಾಲವಾದರೂ ಕಾದಿದ್ದು ಪ್ರಾರ್ಥಿಸಬೇಕು, ಇಲ್ಲದೆ ಹೋದರೆ ಜಯವುಳ್ಳ ಸೇವೆಯನ್ನು ಮಾಡಲೇ ಆಗದು. ಆದ್ದರಿಂದ ಕರ್ತನ ಪದದಲ್ಲಿ ಕಾದಿರಿ, ಹೊಸ ಕೃಪೆಯನ್ನು ಹೊಸ ಬಲವನ್ನು ಹೊಂದಿಕೊಳ್ಳುತ್ತೀರಿ, ಜಯದೊಂದಿಗೆ ಮುಂದೆ ಸಾಗುತ್ತೀರಾ. ಮುಂಜಾನೆಯಲ್ಲಿ ಪ್ರಾರ್ಥಿಸಿದರೇನೆ ಕರ್ತರು ನಮ್ಮ ಪ್ರಾರ್ಥನೆ ಕೇಳುವರೇ? ಉಳಿದ ಸಮಯದಲ್ಲಿ ಪ್ರಾರ್ಥಿಸಿದರೆ ಅವರು ಕೇಳುವುದಿಲ್ಲವೇ? ಯಾವ ಸಮಯದಲ್ಲಿ ಪ್ರಾರ್ಥಿಸಿದರೂ ಕರ್ತನು ಪ್ರಾರ್ಥನೆಯನ್ನು ಕೇಳುವರು. ಆದರೂ ಲೋಕವು ಎಚ್ಚರವಾಗುವುದಕ್ಕೆ ಮುಂಚೆ ದೇವಜನರು ಎಚ್ಚರವಾಗಿ ನಮ್ಮ ಪ್ರಿಯ ಯೇಸುವಿನ ಪಾದದಲ್ಲಿ ಕಾದಿರುವಾಗ ಸುಂದರವಾದ ಒಂದು ಪ್ರಾರ್ಥನೆಯ ಸಮಯ ಅದು. ಮುಂಜಾನೆಯ ಸಮಯದಲ್ಲಿ ಯಾವ ಒಂದು ಲೋಕದ ಭಾರಗಳು ಗಲಿಬಿಲಿಗಳು ಇಲ್ಲದ ಹಾಗೆ ನಮ್ಮ ಮನಸ್ಸು ಸ್ಪಷ್ಟವಾಗಿರುತ್ತದೆ. ಆದ್ದರಿಂದಲೇ ಲೋಕದ ಚಿಂತೆಗಳು ಸಮಸ್ಯೆಗಳು ನಮ್ಮನ್ನು ಆಕ್ರಮಿಸುವುದಕ್ಕೆ ಮುಂಚೆಯೇ ಮುಂಜಾನೆಯ ಸಮಯದಲ್ಲಿ ಒಂದೇ ಮನಸ್ಸಿನೊಂದಿಗೆ ಪ್ರಿಯ ಯೇಸುವಿನ ಮುಖವನ್ನು ಹುಡುಕುವುದು ನಮಗೆ ಸುಲಭವಾಗಿರುತ್ತದೆ. ಸಮಯವಾಗುತ್ತಾ ಆ ದಿನಕ್ಕೆ ಬೇಕಾದ ಸಮಸ್ಯೆಗಳು ಆಕ್ರಮಿಸಿ ಬಂದು ನಮ್ಮನ್ನು ಮುಳುಗಿಸಿ ಬಿಡುತ್ತದೆ. ಮತ್ತೆ ನಾವು ಇಷ್ಟಪಟ್ಟರೂ ಆ ದಿನ ಪೂರ್ತಿಯಾಗಿ ಪ್ರಾರ್ಥಿಸಲಾಗದೇ ಆಗಿಬಿಡುತ್ತದೆ. ಪ್ರಶಾಂತವಾದ ಮುಂಜಾನೆಯ ಸಮಯದಲ್ಲಿ ಕರ್ತನ ಪಾದದಲ್ಲಿ ಕುಳಿತಿರುವಾಗ ಅವರ ನಿಧಾನವಾದ ಶಬ್ದವನ್ನು ನಿಮ್ಮ ಹೃದಯಗಳಲ್ಲಿ ಕೇಳಲಾಗುತ್ತದೆ. ಅವರ ಮಹಿಮೆಯನ್ನು ಕಂಡು ನಿಮ್ಮಿಂದ ಹರ್ಷಗೊಳ್ಳಲು ಆಗುತ್ತದೆ. ಮುಂಜಾನೆಯಲ್ಲಿ ನನ್ನನ್ನು ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ಎಂಬುದಾಗಿ ಜ್ಞಾನೋಕ್ತಿ 8ನೇ ಅಧ್ಯಾಯ 17ರಲ್ಲಿ ಇದೆ. ಪ್ರತಿಯೊಂದು ದಿನವೂ ನೀವು ಸಂಧಿಸಲಿರುವ ಸಮಸ್ಯೆಗಳಿಗಿಂತ ಮುಂಚೆ, ಅಗತ್ಯಗಳಿಗಿಂತ ಮುಂಚೆ ನಿಮ್ಮ ಅಗತ್ಯಗಳನ್ನು ಸಂಧಿಸಲು ಬೇಕಾದ ಆ ದಿನ ಪೂರ್ತಿಯಾಗಿ ನಿಮ್ಮೊಂದಿಗಿದ್ದು ನಿಮಗೆ ಸಹಾಯ ಮಾಡಲಿರುವ ಪ್ರೀತಿಯ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಮುಂಜಾನೆಯಲ್ಲಿ ಮೊದಲಾಗಿ ಸಂಧಿಸಿ ಬಿಡಿರಿ. ಮುಂಜಾನೆಯಲ್ಲಿ ಮೊದಲಾಗಿ ನೀವು ಅವರನ್ನು ಸಂಧಿಸಿ ಬಿಟ್ಟರೆ ಆ ದಿನ ಪೂರ್ತಿಯಾಗಿ ಅವರ ಪ್ರಸನ್ನತೆಯನ್ನು ಗ್ರಹಿಸುವಿರಿ. ನೀವು ಏಕಾಂಗಿಯಾಗಿ ಅಲ್ಲ, ನಿಮ್ಮೊಂದಿಗೆ ಬಲವುಳ್ಳ ಒಬ್ಬ ಕರ್ತನು ಇದ್ದಾನೆ ಎನ್ನುವ ನಿಶ್ಚಯವೂ ಸಂತೋಷವೂ ಧೈರ್ಯವೂ ಆ ದಿನ ಪೂರ್ತಿಯಾಗಿ ನಿಮ್ಮೊಳಗೆ ಇರುತ್ತದೆ. ಆ ದಿನದಲ್ಲಿ ಯಾವ ಸಮಸ್ಯೆಗಳು, ಹೋರಾಟಗಳು, ಶೋಧನೆಗಳು, ಅಗತ್ಯಗಳು ನಿಮ್ಮ ಜೀವನದಲ್ಲಿ ಅಡ್ಡ ಬಂದರೂ ನೀವು ಅದನ್ನು ಸುಲಭವಾಗಿ ಹಾದು ಬರುವಿರಿ. ಒಂದು ನಿಮ್ಮನ್ನು ಆಕ್ರಮಿಸುವುದಿಲ್ಲ. ಪ್ರತಿಯೊಂದು ದಿನವೂ ನಾವು ಈ ಲೋಕದಲ್ಲಿ ಮನುಷ್ಯರನ್ನು ಸಂಧಿಸುವುದಕ್ಕೆ ಮುಂಚೆ ನಮ್ಮನ್ನು ಉಂಟು ಮಾಡಿದ, ನಮಗಾಗಿ ತನ್ನ ಜೀವವನ್ನೇ ಶಿಲುಬೆಯಲ್ಲಿ ಕೊಟ್ಟಂತ, ನಮ್ಮನ್ನು ರಕ್ಷಿಸಿದ್ದ ನಮ್ಮ ಪ್ರೀತಿಯ ಪ್ರಿಯ ಯೇಸುವನ್ನು ಸಂಧಿಸುವುದೇ ಅವರಿಗೆ ಸಂತೋಷ. ಆದ್ದರಿಂದ ಪ್ರತಿಯೊಂದು ದಿನವೂ ಮೊದಲ ಸಮಯವನ್ನು ಕರ್ತನಿಗೆ ಕೊಟ್ಟು ಬಿಡಿರಿ. ಮೊದಲಾಗಿ ಅವರ ಪಾದದ ಬಳಿಗೆ ಹೋಗಿರಿ. ಮೊದಲಾಗಿ ಅವರೊಂದಿಗೆ ಮಾತನಾಡಿರಿ. ಮೊದಲಾಗಿ ಅವರ ಶಬ್ದವನ್ನು ಕೇಳಿರಿ. ಮೊದಲಾಗಿ ಅವರ ಬಲವನ್ನು ಹೊಂದಿಕೊಳ್ಳಿರಿ. ಮುಂಜಾನೆಯಲ್ಲಿ ನೀವು ಶುದ್ಧವಾಗಿ ಬೆಳಿಗ್ಗೆ ನನ್ನ ಸಮೂಹದಲ್ಲಿ ನಿಲ್ಲು. ವಿಮೋಚನೆ ಕಾಂಡ 34ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಕರ್ತನ ಮೋಶೆಯೊಂದಿಗೆ ಮಾತನಾಡಿದರು. ಆ ಮುಂಜಾನೆಯ ಸಮಯದಲ್ಲಿಯೇ ಕರ್ತನ ಮೋಶೆಯೊಂದಿಗೆ ಹಲವು ಕಾರ್ಯಗಳನ್ನು ಮಾತನಾಡಿ ಕಲಿಸಿಕೊಟ್ಟರು. ನಿಮಗೂ ಕಲಿಸಿಕೊಡುವರು. ನಿಮ್ಮ ಆತ್ಮಿಕವಾದ ಜೀವನಕ್ಕಾಗಿ ಯೇಸುವಿನ ಪಾದದಲ್ಲಿ ಕುಳಿತಿರುವುದೇ ಈ ಲೋಕದ ಕಾರ್ಯಗಳೆಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು. ಅದನ್ನು ಇಷ್ಟಪಡಿರಿ, ಆಸಕ್ತಿಯಿಂದ ಹುಡುಕಿರಿ. ಪ್ರತಿದಿನ 1 ಗಂಟೆ ಸಮಯವಾದರೂ ನನ್ನ ಯೇಸುವಿನೊಂದಿಗೆ ಒಂಟಿಯಾಗಿರುವೆನು ಎಂದು ತೀರ್ಮಾನವನ್ನು ಹೊಂದಿಕೊಳ್ಳಿರಿ. ಆಗ ಕರ್ತನು ನಿಮ್ಮ ಬಲಹೀನದಲ್ಲಿ ನಿಮಗೆ ಸಹಾಯ ಮಾಡುವರು. ಒಬ್ಬ ಸಹೋದರ ಕೆಲವು ಸಮಯಗಳಲ್ಲಿ ಬೆಳಗ್ಗೆ 5 ಗಂಟೆಗೆಲ್ಲ ತನ್ನ ಕೆಲಸದ ವಿಷಯವಾಗಿ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾರೆ. ಆದರೆ ರಾತ್ರಿ ಎಷ್ಟು ಸಮಯ ತಡವಾಗಿ ಮಲಗಿದರೂ ಮರುದಿನ ಮುಂಜಾನೆಯಲ್ಲಿ ಅವರು ಎದ್ದು ಪ್ರಾರ್ಥಿಸುವ ಶಬ್ದವನ್ನು ಹಲವು ಬಾರಿ ನಾವು ಕೇಳಿದ್ದೇವೆ. ಕರ್ತನೊಂದಿಗೆ ಮಾತನಾಡಿದ ನಂತರವೇ ತನ್ನ ಸೇವೆಯ ಕಾರ್ಯವಾಗಿ ಹೊರಗೆ ಹೋಗುತ್ತಾರೆ. ಕಾರಣ, ತಾನು ಮಾಡುವ ಕೆಲಸಕ್ಕಿಂತಲೂ ಅದರಿಂದ ಬರುವಂತಹ ಆದಾಯಕ್ಕಿಂತಲೂ ತನಗಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಸತ್ತು ತನ್ನನ್ನು ರಕ್ಷಿಸಿದಂತಹ ಯೇಸುವನ್ನು ಅಧಿಕವಾಗಿ ಪ್ರೀತಿಸಿದರು ಅವರು. ನಿಮ್ಮ ವಿದ್ಯಾಭ್ಯಾಸಕ್ಕಿಂತ, ಮನೆ ಕೆಲಸಕ್ಕಿಂತ, ವ್ಯಾಪಾರಕ್ಕಿಂತಲೂ, ಕೆಲಸಕ್ಕಿಂತಲೂ, ಆದಾಯಕ್ಕಿಂತಲೂ ನಿಮಗಾಗಿ ಶಿಲುಬೆಯಲ್ಲಿ ಬಾಧೆಗೊಳಗಾಗಿ ಮರಣವನ್ನು ಹೊಂದಿದ ಯೇಸುವನ್ನು ನೀವು ಅಧಿಕವಾಗಿ ಪ್ರೀತಿಸಲು ಪ್ರಾರಂಭಿಸಿಬಿಟ್ಟರೆ ನಿಮ್ಮಿಂದ ಅವರ ಪಾದದಲ್ಲಿ ಕುಳಿತಿರಲಾಗದೇ ಇರಲೇ ಆಗದು. ಯೇಸು ಕ್ರಿಸ್ತರು ಕೂಡ ಮುಂಜಾನೆ ಇನ್ನು ಮಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸಿದರು ಎಂಬುದಾಗಿ ಮಾರ್ಕ 1ನೇ ಅಧ್ಯಾಯ 35ರಲ್ಲಿದೆ. ಯೇಸು ಕ್ರಿಸ್ತರು ನಮಗೆ ಮಾದರಿಯನ್ನು ಮುಂದಿಟ್ಟು ಹೋಗಿದ್ದಾರೆ, ಅಂದರೆ ಎಕ್ಸಾಂಪಲ್ ಆಗಿದ್ದಾರೆ. ಅವರು ಪ್ರಾರ್ಥಿಸಿದ ಹಾಗೆ ನಾವು ಪ್ರಾರ್ಥಿಸಲು ನಮ್ಮನ್ನು ಅವರಿಗೆ ಸಮರ್ಪಿಸಬೇಕು. ದಯವಿಟ್ಟು ಪ್ರೀತಿ ದೇವರ ಮಕ್ಕಳೇ, ನಿಮ್ಮನ್ನು ದೇವರಿಗೆ ಸಮರ್ಪಿಸಿರಿ. ನಿಮ್ಮಿಂದ ಸಾಧ್ಯ. ಪ್ರತಿದಿನ 1 ಗಂಟೆ ಪ್ರಾರ್ಥಿಸಲು ನಿಮ್ಮಿಂದ ಸಾಧ್ಯ. ಪ್ರೀತಿಯ ದೇವರ ಮಕ್ಕಳೇ, ನಾವು ಯೇಸುವಿನ ಹಾಗೆ ನಾವು ಪ್ರಾರ್ಥಿಸಬೇಕು. ಇಂದು ಈ ರಾತ್ರಿ ಸಮಯದಲ್ಲಿ ಯೇಸುವಿನ ಬಳಿ ಮೊಣಕಾಲು ಉರುಳಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರ ಮಕ್ಕಳೇ, ಈ ಕ್ಷಣ ನಾವು ದೇವರ ಬಳಿಯಲ್ಲಿ ಕ್ಷಮೆ ಯಾಚಿಸೋಣ. ಇಷ್ಟು ದಿನ ನಾವು ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥಿಸಲಿಲ್ಲ. ಈ ಒಂದು ರಾತ್ರಿ ಕಳೆದ ತಕ್ಷಣ ನಾಳೆ ಮಾರ್ನಿಂಗ್ ನಾನು ಬೇಗ ಎದ್ದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ತಂದೆಯೇ, ನನಗೋಸ್ಕರ ಮಾತ್ರ ಅಲ್ಲ, ನನ್ನ ದೇಶಕ್ಕೋಸ್ಕರ, ನನ್ನ ಬಂಧು ಬಳಗಕ್ಕೋಸ್ಕರ, ನನ್ನ ಫ್ರೆಂಡ್ಸ್ಗಳಿಗೋಸ್ಕರ, ನನ್ನ ಅಕ್ಕಪಕ್ಕದಲ್ಲಿರುವ ಜನರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ನನಗೆ ಸಹಾಯ ಮಾಡಿರಿ, ನನಗೆ ಎದ್ದೇಳಿಸಿರಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್. ತಂದೆಯೇ, ಆಮೇನ್. ಪ್ರೀತಿ ದೇವರ ಮಕ್ಕಳೇ, ದೇವರ ಬಳಿ ಕೇಳಿರಿ. ಅಪ್ಪ, ಈ ಒಂದು ರಾತ್ರಿ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಇಂದು ರಾತ್ರಿ ನನ್ನ ಜೊತೆ ಇದ್ದು ನನ್ನನ್ನು ರಕ್ಷಿಸಿ, ಅದೇ ರೀತಿ ಬೆಳಗ್ಗೆ ನನಗೆ ಬೇಗ ಹೇಳುವುದಕ್ಕೆ ನನಗೆ ಸಹಾಯ ಮಾಡಪ್ಪ ಎಂದು